ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮೇಜರ್ ಅಪ್ಡೇಟ್ ಸದ್ಯ ಲಭ್ಯವಾಗ್ತಾ ಇರೋದು. ಕೆಫೆ ಬ್ಲಾಸ್ಟ್ ರಿಪಬ್ಲಿಕನದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ. ಕೆಫೆಗೆ ಬಾಂಬ್ ಇಟ್ಟ ಬಾಂಬರ್ನ ಮತ್ತೊಂದು ದೃಶ್ಯ ಲಭ್ಯವಾಗಿದೆ. ಮತ್ತೊಂದು ಸಿಸಿಟಿವಿಯ ಫುಟೇಜ್. ರಿಪಬ್ಲಿಕನದಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ. ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬ್ ಇಟ್ಟ ಬಾಂಬರ್ನ ಮತ್ತೊಂದು ದೃಶ್ಯ. ಬೆಳಗ್ಗೆ ತಾನೇ ನಾವು ಗಮನಿಸ್ತಾ ಇದ್ವಿ, ಆತ ಬಸ್ಸಲ್ಲಿ ಯಾವ ರೀತಿ ಓಡಾಡಿದ್ದ, ಬಸ್ನ ಇಳಿತಾ ಇರುವಂತ ಫುಟೇಜ್ ಅನ್ನ ನಾವು ಗಮನಿಸಿದ್ವಿ. ಅದೇ ರೀತಿ ಬಾಂಬರ್ ಓಡಾಡಿರುವ ಮತ್ತೊಂದು ದೃಶ್ಯ ರಿಪಬ್ಲಿಕನ್ಗೆ ಲಭ್ಯ ಆಗಿದೆ. ಅಧಿಕಾರಿಗಳು ಒಂದಲ್ಲ ಎರಡಲ್ಲ ಬರೋಬ್ಬರಿ 70ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳ ಪರಿಶೀಲನೆ ಮಾಡಿದ್ದಾರೆ. ಎಲ್ಲೂ ಕೂಡ ಇಲ್ಲಿ ತನಕ ಆರೋಪಿಯ ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಿಸಿಬಿ ಅಧಿಕಾರಿಗಳ ಜೊತೆಗೆ ಇನ್ನೂ ಕೆಲ ತನಿಖಾ ಸಂಸ್ಥೆಗಳು ಕೂಡ ಈ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿರೋದು. ಹಾಗಾಗಿ ಮತ್ತೊಂದು ಸಿಸಿಟಿವಿಯ ದೃಶ್ಯ ಲಭ್ಯ ಆಗಿದೆ ರಿಪಬ್ಲಿಕನ್ಗೆ. ಪ್ರಶ್ನೆ ಇದ್ದದ್ದು, ಈ ಬಾಂಬರ್ನ ಟಾರ್ಗೆಟ್ ಯಾಕೆ ರಾಮೇಶ್ವರಂ ಕೆಫೆ, ಯಾಕೆ ಅದೇ ಸ್ಥಳವನ್ನ ಟಾರ್ಗೆಟ್ ಮಾಡಿಕೊಂಡಿದ್ದ, ಆತನ ಉದ್ದೇಶ ಏನು ಅನ್ನೋದು ಪ್ರಶ್ನೆ. ಜೊತೆಗೆ ಯಾವ ಸಂಘಟನೆಯ ಜೊತೆ ಈತ ಗುರುತಿಸಿಕೊಂಡಿರಬಹುದು, ಯಾವ ಸಂಘಟನೆಯ ಅಣತಿಯಂತ ಕೆಲಸ ಮಾಡಿರಬಹುದು, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಕುಕ್ಕರ್ ಸ್ಫೋಟ ಪ್ರಕರಣಕ್ಕೂ ಈ ಬಾಂಬ್ ಬ್ಲಾಸ್ಟ್ಗೂ ಬಹಳ ಸಾಮ್ಯತೆ ಇದೆ. ಆ ಕಾರಣಕ್ಕೆ ಒಂದ್ ಕಡೆ ಶಾರಿಕ್ನ ವಿಚಾರಣೆ ಕೂಡ ತೀವ್ರಗೊಳಿಸಿದ್ದಾರೆ ಅಧಿಕಾರಿಗಳು. ಮತ್ತೊಂದು ಕಡೆ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ ಕೂಡ ಮುಂದುವರಿತಾ ಇದೆ. ರಾಜಾರೋಷವಾಗಿ ಕೆಫೆಗೆ ಎಂಟ್ರಿ ಕೊಟ್ಟಿದ್ದಾನೆ ಬಾಂಬರ್. ತಲೆಗೆ ಕ್ಯಾಪ್, ಮಾಸ್ಕ್ ಧರಿಸಿ ಕೆಫೆಗೆ ಎಂಟ್ರಿ ಆಗಿರುವ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕನ್ಗೆ ಲಭ್ಯ ಆಗಿರೋದು. ರಾಜಾರೋಷವಾಗಿ ಕೆಫೆಗೆ ಎಂಟ್ರಿ ಕೊಟ್ಟಿದ್ದಾನೆ ಬಾಂಬರ್. ಅದೇ ದೃಶ್ಯ ರಿಪಬ್ಲಿಕನ್ಗೆ ಲಭ್ಯ ಆಗಿರೋದು. ತಲೆಗೆ ಹ್ಯಾಟ್ ಹಾಕೊಂಡಿದ್ದಾನೆ, ಮಾಸ್ಕ್ ಧರಿಸಿದ್ದಾನೆ, ನಂತರ ಕೆಫೆಗೆ ಎಂಟ್ರಿ ಕೊಡ್ತಾನೆ. ಜೊತೆಗೆ ಬಸ್ಗಳಲ್ಲಿ ಓಡಾಟ ನಡೆಸಿದ್ದಾನೆ ಈತ. ಸಿಸಿಟಿವಿ ಕ್ಯಾಮೆರಾಗಳನ್ನ ಅವಾಯ್ಡ್ ಮಾಡಿ ಓಡಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಬಾಂಬರ್. ಹಾಗಾಗಿಯೇ ಆತನ ಗುರುತು ಪತ್ತೆ ಆಗೋದು ವಿಳಂಬ ಆಗ್ತಾ ಇದೆ ಅನ್ನುವಂತ ವಿಚಾರ. ಬೆಳಿಗ್ಗೆ 11:34ಕ್ಕೆ ಕೆಫೆಗೆ ಪ್ರವೇಶ ಮಾಡಿರೋದು ಬಾಂಬರ್. ಬೆಳಿಗ್ಗೆ 11:43 ಬೆಳಗ್ಗೆ 11:43 ಕೆಫೆಯಿಂದ ಆಚೆ ಬಂದಿದ್ದಾನೆ ಬಾಂಬರ್. ಎಕ್ಸಾಕ್ಟ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕನ್ದಲ್ಲಿ ನೋಡಿ. ತಲೆಗೆ ಹ್ಯಾಟ್ ಹಾಕಿಕೊಂಡಿರೋದು, ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಮೊಬೈಲ್ ನೋಡ್ತಾ ಬಾಂಬರ್ ಒಳಗಡೆ ಎಂಟ್ರಿ ಕೊಟ್ಟಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ. 11:43 ಬೆಳಗ್ಗೆ. ನಂತರ ಆಚೆ ಹೋಗಿರುವಂತಹ ದೃಶ್ಯವೂ ಕೂಡ ಸರಿಯಾಗಿದೆ. ರಾಜಾರೋಷವಾಗಿ, ಯಾರ ಭಯವೂ ಇಲ್ಲದೆ, ಆತಂಕ ಅಂತೂ ಕಾಣಿಸ್ತಾ ಇಲ್ಲ, ಆರಾಮಾಗಿ ಒಳಗಡೆ ಎಂಟ್ರಿ ಕೊಡ್ತಾನೆ. ನೋಡಿ, ಜೇಬಿನಿಂದ ಮೊಬೈಲ್ ಆಚೆ ತೆಗೆಯೋದು, ಅದನ್ನ ನೋಡ್ತಾ ಒಳಗಡೆ ಎಂಟ್ರಿ ಕೊಟ್ಟಿರೋದು. ನಂತರ 11:43 ಬೆಳಗ್ಗೆ ಆಚೆ ಹೋಗಿರೋದು. ರಾಮೇಶ್ವರ್ ಕೆಫೆಯಿಂದ ಬಾಂಬರ್. 2 ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಒಂದು ಎಂಟ್ರಿ, ಮತ್ತೊಂದು ಎಕ್ಸಿಟ್. ರಾಮೇಶ್ವರಂ ಕೆಫೆಯ ಸುತ್ತಮುತ್ತ ಅನೇಕ ದಿನಗಳಿಂದ ಓಡಾಡಿ ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾಗಳಿದೆ, ಹೇಗೆ ಅದನ್ನ ಅವಾಯ್ಡ್ ಮಾಡಿ ಓಡಾಡಬೇಕು, ಎಲ್ಲಿ ಓಡಾಡಿದ್ರೆ ನಾನು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಬಹುದು, ಎಲ್ಲವನ್ನ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನ ತಿಳ್ಕೊಂಡೆ ಬಾಂಬರ್ ಪಕ್ಕಾ ಪ್ಲಾನ್ ಮಾಡಿಕೊಂಡು ರಾಮೇಶ್ವರಂ ಕೆಫೆಯ ಒಳಗಡೆ ಎಂಟ್ರಿ ಕೊಟ್ಟಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ. ಆತನ ಗುರುತು ಪತ್ತೆ ಯಾಕಾಗ್ತಾ ಇಲ್ಲ ಅಂದ್ರೆ, ತಲೆಗೆ ಹ್ಯಾಟ್ ಹಾಕಿಕೊಂಡಿದ್ದಾನೆ, ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದಾನೆ. ಆ ಬಾಂಬ್ ತಯಾರು ಮಾಡ್ಕೊಂಡು ತಂದಿದ್ನಲ್ಲ ಬ್ಯಾಗ್ ಅನ್ನ ಕೂಡ ಹೆಗಲಿಗೆ ಹಾಕಿಕೊಂಡು ಒಳಗಡೆ ಎಂಟ್ರಿ ಕೊಟ್ಟಿರುವಂತ ದೃಶ್ಯ. ಅದೇ ಬ್ಯಾಗ್ ಅನ್ನ ಹ್ಯಾಂಡ್ ವಾಶ್ ಸ್ಥಳದಲ್ಲಿ ಇಟ್ಟು ಪರಾರಿಯಾಗಿರೋದು ಬಾಂಬರ್. ಅಲ್ಲಿ ಶಾರಿಕ್ ಪ್ರಕರಣ, ಕುಕ್ಕರ್ ಅಲ್ಲಿ ಬಾಂಬ್ ಇಟ್ಕೊಂಡು ಬಂದಿದ್ದ, ಇಲ್ಲಿ ಟಿಫನ್ ಬಾಕ್ಸ್ ಅಲ್ಲಿ ಬಾಂಬ್ ಇಟ್ಕೊಂಡು ಈ ಬ್ಯಾಗ್ ಅಲ್ಲಿ ತಂದು ಇಟ್ಟು ಹೋಗಿರೋದು. ಟೈಮ್ ಕೂಡ ಫಿಕ್ಸ್ ಆಗಿತ್ತು. ಹಾಗಾಗಿ ತಡ ಮಾಡದೆ ಆತ ಒಳಗಡೆ ಎಂಟ್ರಿ ಆಗ್ತಾನೆ. ನಂತರ ಅಲ್ಲಿಂದ ಹ್ಯಾಂಡ್ ವಾಶ್ ಏರಿಯಾಗಿ ಹೋಗ್ತಾನೆ, ಬ್ಯಾಗ್ ಅನ್ನ ಇರಿಸ್ತಾನೆ. ನಂತರ 11:43 ಆಚೆ ಹೋಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯ. ಒಂದು ಕಡೆ ಎಂಟ್ರಿ 11:34 ಬೆಳಗ್ಗೆ, ಮತ್ತೊಂದು ಕಡೆ ಆತ ಎಕ್ಸಿಟ್ ಆಗಿರುವಂತಹ ಸಮಯ ಬೆಳಗ್ಗೆ 11:43 ಹೊರಗಡೆ ಹೋಗಿರುವಂತಹ ದೃಶ್ಯ.
5 ನಿಮಿಷದಲ್ಲಿ ಕೆಲಸ ಮುಗಿಸಿ ಆಚೆ ಹೋಗಿದ್ದಾನೆ ಬಾಂಬರ್. 5 ನಿಮಿಷ ಬಂದ, ಬ್ಯಾಗ್ ಇಟ್ಟ, ಆಚೆ ಹೋದ. ಯಾರಿಗೂ ಕೂಡ ಅನುಮಾನ ಬಂದಿರಲ್ಲ, ಯಾಕಂದ್ರೆ ಗ್ರಾಹಕರ ಸೋಗಿನಲ್ಲಿ ಒಳಗಡೆ ಎಂಟ್ರಿ ಕೊಡ್ತಾನೆ, ಗ್ರಾಹಕರ ರೀತಿಯಲ್ಲಿ ಒಳಗಡೆ ಬಂದಿರೋದು. ಹಾಗಾಗಿ ಯಾರಿಗೂ ಕೂಡ ಕಿಂಚಿತ್ತು ಅನುಮಾನ ಬಂದಿಲ್ಲ ಆತನ ಬಗ್ಗೆ. ಬಟ್ ಪ್ರಶ್ನೆ ಇದ್ದಿದ್ದು ನೋಡಿ, ಹ್ಯಾಟ್ ತಲೆ ಬಾಗಿಸಿ ಒಳಗಡೆ ಎಂಟ್ರಿ ಕೊಡ್ತಾನೆ. ಕಾರಣ ಕ್ಯಾಮ್ರಾದಲ್ಲಿ ತನ್ನ ಮುಖ ಎಲ್ಲೂ ಕೂಡ ಕವರ್ ಆಗಬಾರ್ದು ಅಂತ ತಲೆ ನೆಲಕ್ಕಿಟ್ಟೇ ಒಳಗಡೆ ಬಂದಿದ್ದಾನೆ. ತಲೆ ಮೇಲೆ ಕೆತ್ತದೆ ಆಚೆ ಹೋಗಿದ್ದಾನೆ. ಎರಡೂ ಕಡೆ ಕೂಡ ಆತ ತಲೆ ಮೇಲೆ ಮಾಡಲೇ ಇಲ್ಲ. ಕಾರಣ ಆತನಿಗೆ ಚೆನ್ನಾಗಿ ಗೊತ್ತಿತ್ತು ಅಲ್ಲಿ ಸಿಸಿ ಕ್ಯಾಮ್ರಾ ಇದೆ, ತಲೆ ಮೇಲೆತ್ತಿದ್ರೆ ಕವರ್ ಆಗ್ಬಿಡ್ತೀನಿ ಅಂತ. ಯಾಕೆ ಪ್ರೀ ಪ್ಲಾನ್ ಅಂತ ಹೇಳ್ತಾ ಇದೀವಿ ಅಂದ್ರೆ, ಈ ರಾಮೇಶ್ವರ ಕೆಫೆಯಲ್ಲಿ ಆತ ಬಾಂಬ್ ಇಡೋಕ್ಕೂ ಮುನ್ನ ಹಲವಾರು ದಿನಗಳಿಂದಲೂ ಕೂಡ ಅಲ್ಲೆಲ್ಲವನ್ನ ಕೂಡ ಪರಿಶೀಲನೆ ಮಾಡಿದ್ದ. ಆ ಜಾಗದ ಬಗ್ಗೆ ಕೂಡ ಮಾಹಿತಿ ಪಡೆದುಕೊಂಡಿರ್ತಾನೆ. ಎಲ್ಲದರ ಬಗ್ಗೆ, ಎಲ್ಲೆಲ್ಲಿ ಸಿಸಿ ಕ್ಯಾಮ್ರಾಗಳಿದೆ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ ಈ ಬಾಂಬರ್. ಇದೆಲ್ಲವೂ ಕೂಡ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿರುವಂತಹ ಮಾಹಿತಿ. ಎಕ್ಸಾಕ್ಟ್ಲಿ ಸ್ಪಾಟ್ ಇಂದ ಕೂಡ ಅದೇ ಮಾಹಿತಿ ಕೊಡ್ತಾ ಇದ್ವಿ, ಎಲ್ಲೆಲ್ಲ ಆತ ಓಡಾಡಿದ್ದ ಅಂತ. ಫೋನ್ ನಲ್ಲೇ ಮಾತನಾಡ್ತಾ ಹೋರಾಟ ನಡೆದಿದ್ದ ಬಾಂಬರ್. ಎಕ್ಸಿಟ್ ಆಗಿರುವ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಗಮನಿಸ್ತಾ ಇದ್ವಲ್ಲ, ಫೋನ್ ಅಲ್ಲಿ ಮಾತಾಡ್ತಾ ಎಕ್ಸಿಟ್ ಆಗ್ತಾನೆ. ಬಾಂಬರ್ ಫೋನ್ ನಲ್ಲಿ ಮಾತನಾಡಿದ್ದು ಯಾರ ಜೊತೆಗೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬೆಳಗ್ಗೆ 11:43 ಟವರ್ ಲೊಕೇಶನ್ ಪರಿಶೀಲನೆ ಮಾಡಿದ್ರೆ ಮತ್ತಷ್ಟು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಅಧಿಕಾರಿಗಳು. ಒಂದ್ ಕಡೆ ಫೋನ್ ಹಿಡ್ಕೊಂಡು ಒಳಗಡೆ ಎಂಟ್ರಿ ಆಗಿರೋದು, ಮತ್ತೊಂದು ಕಡೆ ಕೆಲಸ ಮುಗಿಸಿ ಆ ಬ್ಯಾಗ್ ಇಟ್ಟು ಆಚೆ ಹೋಗ್ತಾನಲ್ಲ 5 ನಿಮಿಷದಲ್ಲೇ. ಬೆಳಗ್ಗೆ 11:43 ಬಾಂಬರ್ ಆಚೆ ಹೋಗ್ತಾನಲ್ಲ, ಆ ಸಮಯದಲ್ಲಿ ಆತ ಫೋನ್ ನಲ್ಲೇ ಮಾತಾಡ್ಕೊಂಡು ಆಚೆ ಹೋಗಿದ್ದಾನೆ. ಹಾಗಾದ್ರೆ ಯಾರ ಜೊತೆ ಸಂಪರ್ಕದಲ್ಲಿದ್ದ, ಯಾರ ಜೊತೆ ಮಾತಾಡಿದ್ದ, ಯಾರಿಗೆ ಮಾಹಿತಿ ಕೊಟ್ಟ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ರಾಜಾರೋಷವಾಗಿ ಆತನ ಚಲನವಲನ ಗಮನಿಸ್ತಾ ಇದ್ರೆ ಪಕ್ಕಾ ಪ್ಲಾನ್ ಆಗಿ ಸಿಸಿ ಕ್ಯಾಮ್ರಾವನ್ನ ಅವಾಯ್ಡ್ ಮಾಡೋ ರೀತಿಯಲ್ಲೇ ಆತ ನಡೆದುಕೊಂಡಿರುವಂತ ರೀತಿ. ಎಲ್ಲೂ ಕೂಡ ತಲೆ ಮೇಲೆ ಕೆತ್ತಿಲ್ಲ. ಬಟ್ ಪ್ರಶ್ನೆ ಇರೋದು, ಆತ ಮೊಬೈಲ್ ಯೂಸ್ ಮಾಡಿದ್ದಾನೆ, ಯಾರನ್ನೋ ಸಂಪರ್ಕ ಮಾಡಿದ್ದಾನೆ, ಕೆಲಸ ಮುಗಿದಿದೆ ಅನ್ನೋದನ್ನ ಯಾರಿಗೋ ಸಂಪರ್ಕ ಮಾಡಿ ಹೇಳಿದ್ದಾನೆ ಅನ್ನುವಂತ ಅನುಮಾನ ದಟ್ಟವಾಗ್ತಾ ಇದೆ ಈ ದೃಶ್ಯಗಳನ್ನ ನೋಡ್ತಾ ಹೋದ್ರೆ ಮಾದೇಶ್. ಖಂಡಿತ ಶ್ರುತಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಈಗಾಗಲೇ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೆಸುವಂಥ ಕೆಲಸನ ಮಾಡ್ತಿದ್ದಾರೆ. ಈ ಒಂದು ಪ್ಲಾನನ್ನು ನೋಡಿದ್ರೆ, ಅಂದರೆ ಆತ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಿದ್ದಾನೆ, ಪ್ರತಿಯೊಂದು ಹಂತದಲ್ಲೂ ಕೂಡ ತನ್ನ ಹುಷಾರುತನವನ್ನು ಆತ ಕಾಪಾಡ್ಕೊಂಡು ಬಂದಿದ್ದಾನೆ. ಆ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಓಡಾಟ ಆಗಿರ್ಬೋದು, ಅಕ್ಕಪಕ್ಕ ಓಡಾಟ ಮಾಡೋದಾಗಿರ್ಬೋದು, ಜೊತೆಗೆ ಆತ ಅಲ್ಲಿ ಯಾರಿಗೂ ಕೂಡ ಕ್ಲಿಯರ್ ಕಟ್ ಆಗಿ ಪಿಕ್ಚರ್ ತಾನು ಯಾರು ಅಂತ ಗೊತ್ತಾಗಬಾರ್ದು ಅನ್ನುವಂತಹ ಆ್ಯಂಗಲ್ನಲ್ಲೂ ಕೂಡ ಮಾಸ್ಕ್ ಹಾಕ್ಕೊಂಡು, ಗ್ಲಾಸ್ ಹಾಕ್ಕೊಂಡು, ಜೊತೆಗೆ ಕ್ಯಾಪ್ ಹಾಕ್ಕೊಂಡು, ಈ ಎಲ್ಲವನ್ನು ಕೂಡ ಪ್ರತಿ ಮೂಮೆಂಟ್ನಲ್ಲೂ ಕೂಡ ಆತ ತನ್ನನ್ನು ತಾನು ಗುರುತು ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಾಗಲೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದ. ಜೊತೆಗೆ ಆತ ಒಂದು ರಾಮೇಶ್ವರಂ ಕೆಫೆಯಲ್ಲಿ ಇದ್ದಿದ್ದೇ 9 ನಿಮಿಷ. ಕ್ಲಿಯರ್ ಕಟ್ ಆಗಿ ನಿಮಗೆ ಅಲ್ಲಿ ಟೈಮನ್ನು ಮೆನ್ಷನ್ ಮಾಡ್ತಿದ್ವಿ. 11:40 ಸುಮಾರಿಗೆ ಆತ ಹೋದಾತ, 11:43 ಸುಮಾರಿಗೆ ಹೋದಾತ. ಅಲ್ಲಿ ಕೇವಲ 9 ನಿಮಿಷದಲ್ಲಿ ಹೋಗ್ತಾನೆ, ಒಳಗಡೆ ಬ್ಯಾಗ್ ಇಡ್ತಾನೆ, ಇಡ್ಲಿ ಆರ್ಡರ್ ಮಾಡಿ ತಿಂತಾನೆ, ಹೊರಗಡೆ ಬರ್ತಾನೆ. ಆತ ಹೊರಗಡೆ ಬಂದ ಎಕ್ಸಾಕ್ಟ್ಲಿ 1 ಅವರ್ಗೆ ಬಾಂಬ್ ಬ್ಲಾಸ್ಟ್ ಆಗಿ ಘಟನೆ ನಡೆಯುತ್ತೆ. ಈ ಒಂದು ಎಲ್ಲ ಘಟನೆಗಳನ್ನು, ಅಂದರೆ ಆ ಒಂದು CCTV ಫುಟೇಜನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈತನ ಪ್ಲಾನನ್ನು ನೋಡಿ ಎಲ್ಲೊಂದು ಕಡೆ CCB ಅಧಿಕಾರಿಗಳು ಕೂಡ ಶಾಕ್ ಆಗಿದ್ದಾರೆ. ಯಾಕಂದರೆ ಆತ ಆ ಒಂದು CCTVಯಲ್ಲಿ ಮೊಬೈಲ್ ಹಿಡ್ಕೊಂಡು ಓಡಾಡಿರುವಂಥದ್ದು ಕೂಡ ಪತ್ತೆಯಾಗಿದೆ. ಆತ ಮೊಬೈಲ್ ಇಟ್ಕೊಂಡು ಬೇರೊಬ್ಬರ ಜೊತೆ ಮಾತನಾಡೋ ರೀತಿಯಲ್ಲಿ ಒಳಗಡೆ ಎಂಟ್ರಿ ಕೊಡ್ತಾನೆ, ಮತ್ತು ಅಲ್ಲಿ ಇಡ್ಲಿಯನ್ನು ಆರ್ಡರ್ ಮಾಡಿ ತಿಂತಾನೆ. ಈ ಎಲ್ಲ ಸಂದರ್ಭದಲ್ಲೂ ಕೂಡ ಆತ ಎಲ್ಲೊಂದು ಕಡೆ ಈ ಒಂದು CCTV ಫುಟೇಜನ್ನು ನೋಡ್ತಿದ್ರೆ ಕೆಲಸ ಆಗಿರೋದ್ರಿಂದ ಇನ್ನೊಬ್ಬರಿಗೆ ಹೇಳಿರುವಂಥ ರೀತಿಯಲ್ಲಿ ದೃಶ್ಯದಲ್ಲಿ ಕಂಡುಬರುತ್ತೆ. ಆದರೆ ಪೊಲೀಸರು ಕೂಡ ಈ ಒಂದು ನಿಟ್ಟಿನಲ್ಲಿ ಆತ ಮೊಬೈಲನ್ನು ಆನ್ ಮಾಡಿದ್ನ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಟವರ್ ಡಂಪ್ ಲೊಕೇಶನ್ ಅನ್ನ ಕ್ರ್ಯಾಕ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಆತ ಮೊಬೈಲ್ ಅನ್ನ ಆನ್ ಮಾಡದೇ ಇದ್ರೂ ಕೂಡ ಯಾರ ಜೊತೆನೋ ಫೋನ್ ಮಾತಾಡಿರೋ ರೀತಿಯಲ್ಲಿ ಆತ ಸಂಭಾಷಣೆ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಆತ ಆಲ್ರೆಡಿ ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ದ. ಜೊತೆಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಡೌಟ್ ಬರಬಾರ್ದು ಅನ್ನೋ ಆತನ ಮೇನ್ ಇಂಟೆನ್ಷನ್ ಇತ್ತು. ಹೀಗಾಗಿ ಅಲ್ಲಿ ಇದ್ದಂತ 60ಕ್ಕೂ ಹೆಚ್ಚು ಗ್ರಾಹಕರಿಗೂ ಕೂಡ ಆತನ ಮೇಲೆ ಯಾವುದೇ ಅನುಮಾನ ಬಂದಿರೋದಿಲ್ಲ. ಹೀಗಾಗಿ ಆತ ಮುಂಚೆಯೇ ರಿಕ್ಕಿ ಮಾಡಿದ್ದ ಹಲವು ದಿನಗಳ ಕಾಲ, 1-2-3 ದಿನದ ಕಾಲದಲ್ಲಿ ಈ ರೀತಿ
ರೀತಿ ಯಾವುದೇ ಕಾರಣಕ್ಕೂ ಕೂಡ ಆಗಲ್ಲ. ಸದ್ಯಕ್ಕೆ ಆತನ ಜಾಡನ್ನು ಹಿಡಿದು ಪೊಲೀಸರು ಹೊರಟಿದ್ದಾರೆ. ಇಲ್ಲಿನ ಟವರ್ ಡಂಪನ್ನು ಅಂದರೆ ರಾಮೇಶ್ವರಂ ಕೆಫೆ ಸುತ್ತಮುತ್ತಲಿರುವಂತಹ ಎಷ್ಟು ಕಾಲ್ಗಳು ಬಂದಿದೆ, ಯಾವ್ಯಾವ ಮೊಬೈಲ್ಗಳು ಆನ್ ಆಗಿದ್ದು, ಯಾವ್ಯಾವ ಮೊಬೈಲ್ಗಳು ಅನ್ಯೂಜಲ್ ಆಗಿ ವರ್ಕ್ ಆಗಿದ್ದಾವೆ ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಟೆಕ್ನಿಕಲ್ ಆ್ಯಂಗಲಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಸದ್ಯಕ್ಕೆ ಒಟ್ಟು 2 ಟೀಮ್ಗಳು ಇಲ್ಲಿ ತನಿಖೆ ಅಂದರೆ 2 ತನಿಖಾ ಸಂಸ್ಥೆಗಳು ಇಲ್ಲಿ ತನಿಖೆ ನಡೆಸುವಂಥ ಕೆಲಸ ಮಾಡ್ತಿದ್ದಾರೆ. ಒಂದು NIA ಮತ್ತೊಂದು CCB ಅಧಿಕಾರಿಗಳು. ಈಗಾಗಲೇ ಅಧಿಕೃತವಾಗಿ NIA ಅಧಿಕಾರಿಗಳು ಕೂಡ ಪ್ರಕರಣವನ್ನು ದಾಖಲಿಸಿಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಇನ್ನು 2 ದಿನ ಆದಮೇಲೆ ಅಧಿಕೃತವಾಗಿ ತಮ್ಮ ಸ್ಟೈಲ್ನಲ್ಲಿ NIA ಅಧಿಕಾರಿಗಳು ಕೂಡ ಆರೋಪಿಯ ಪತ್ತೆಗೆ ಮುಂದಾಗಲಿದ್ದಾರೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಕ್ಸಾಕ್ಟ್ಲಿ 2 ದೃಶ್ಯ ನಾವು ಗಮನಿಸ್ತಾ ಇರೋದು. ಒಂದ್ ಕಡೆ ರಾಮೇಶ್ವರ ಕೆಫೆಗೆ ಎಂಟ್ರಿ ಆಗಿರೋದು, ಮತ್ತೊಂದು ಕಡೆ ಎಕ್ಸಿಟ್ ಆಗಿರೋದು. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಕೆಫೆನಲ್ಲಿ 9 ನಿಮಿಷ ಕಳೆದಿದ್ದಾನೆ ಬಾಂಬರ್. 9 ನಿಮಿಷದಲ್ಲೇ ಕೆಲಸ ಮುಗಿದು ಹೋಗಿದೆ. ಆ 9 ನಿಮಿಷ ಯಾರ ಜೊತೆ ಮಾತನಾಡಿದ್ದ ಬಾಂಬರ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಆತ ಮೊಬೈಲ್ ಯೂಸ್ ಮಾಡಿದ್ದಾನೆ. ಯಾರ್ದೋ ಜೊತೆ ಮಾತನಾಡೋ ರೀತಿಯಲ್ಲೇ ಮೊಬೈಲ್ ಹಿಡ್ಕೊಂಡು ಆಚೆ ಹೋಗಿರುವಂತ ದೃಶ್ಯ. ಇಡ್ಲಿ ತಿನ್ನೋ ನೆಪದಲ್ಲಿ ಕೆಫೆಯಲ್ಲಿ ಬಾಂಬರ್ ಸ್ಕೆಚ್ ರೂಪಿಸಿರೋದು, ಅದನ್ನ ಎಕ್ಸಿಕ್ಯೂಟ್ ಮಾಡಿರೋದು. ಕೆಫೆಯಲ್ಲಿ 9 ನಿಮಿಷ ಕಳೆದಿರೋದು ಬಾಂಬರ್. ಬಟ್ ಯಾರ ಜೊತೆ ಸಂಪರ್ಕದಲ್ಲಿದ್ದ, ಯಾಕೆ ಮೊಬೈಲ್ ಯೂಸ್ ಮಾಡಿದ್ದಾನೆ, ಯಾರನ್ನ ಸಂಪರ್ಕ ಮಾಡಿ ಮಾಹಿತಿ ಕೊಟ್ಟಿದ್ದಾನೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಟ್ ಇಷ್ಟೆಲ್ಲ ಪ್ಲಾನ್ ಮಾಡಿದವನು ಮೊಬೈಲ್ ಯೂಸ್ ಮಾಡೋದಕ್ಕೆ ಸಾಧ್ಯನಾ? ಕಾರಣ ಈಸಿಯಾಗಿ ಸಿಕ್ಕಾಕೊಳ್ತೀವಿ ಅನ್ನೋ ಭಯ ಇರುತ್ತೆ. ಈ ಲೊಕೇಶನ್ ಆಧಾರದ ಮೇಲೆ ಪೊಲೀಸರು ಆತನನ್ನ ಪತ್ತೆ ಮಾಡೋದು ಈಸಿ ಆಗ್ತಾ ಇತ್ತು. ಬಟ್ ಆತ ಮೊಬೈಲ್ ಯೂಸ್ ಮಾಡಿರೋ ರೀತಿಯಲ್ಲಿ ನಾಟಕೀಯವಾಡಿದ್ದಾನ? ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ. ಬಟ್ 2 ದೃಶ್ಯ, ರಾಮೇಶ್ವರ ಕೆಫೆಯ ಒಳಗಡೆ ಎಂಟ್ರಿ ಕೊಟ್ಟಿರುವಂತಹ ಸಮಯದ ಸಮೇತ ದೃಶ್ಯವನ್ನ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ. ಒಂದು ಕಡೆ ಬ್ಯಾಗ್ ಹಾಕಿಕೊಂಡು, ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು, ತಲೆಗೆ ಹ್ಯಾಟ್ ಹಾಕಿಕೊಂಡು, ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಆತ ಎಂಟ್ರಿ ಕೊಟ್ಟಿರುವ ದೃಶ್ಯ. ಅದೇ ರೀತಿ ಅಲ್ಲಿಂದ ಆಚೆ ಹೋಗಿರುವ ದೃಶ್ಯ ಬೆಳಿಗ್ಗೆ 11:43 ಅಲ್ಲಿಗೆ 9 ನಿಮಿಷದಲ್ಲೇ ಕೆಲಸ ಮುಗಿಸಿ ಆಚೆ ಹೋಗಿದ್ದಾನೆ ಬಾಂಬರ್.